Hello friends, I am Hanmant Ghosh. Today my topic is Sri Sadguru ಸಮರ್ಥ ಬಾಳಕೃಷ್ಣ ಮಹಾರಾಜ್ ಅವರ ಪ್ರಾರ್ಥನೀಯ ಒಂದು ಸಾರಾಂಶವನ್ನು ನಾನು ಅರ್ಥವನ್ನು ಕೂಡ ಹೇಳಬಯಸ್ತೇನೆ. ಏ ಚಿದ್ದಾನ್ ದೇಗ ದೇಗ तुझा विसर नावा गोण गाई आ वाडी एज माझी सर्व जोडी नलगे मुक्ती धन संपदा संत संग देई सदा तुका माणे गववासे सुखी गलावे ಅಮಾವಾಸ್ಯೆ. ಇದರ ಭಾವಾರ್ಥ, ಪರಮೇಶ್ವರ ನನಗೆ ಇದೇ ದಾನವನ್ನು ಕೊಡು, ನಿನ್ನ ಮರುವಾಗಬಾರದು. ಪ್ರೇಮದಿಂದ ನಿನ್ನ ಗುಣಗಾನವನ್ನು ಮಾಡುವುದೇ ನನ್ನ ಸಕಲ ಸೌಭಾಗ್ಯವಾಗಬೇಕು. ನನಗೆ ಮುಕ್ತಿಯಾಗಲಿ ಧನದೌಲತ್ತಾಗಲಿ ಬೇಕಾಗಿಲ್ಲ, ಆದರೆ ಯಾವಾಗಲೂ ಸಂತರ ಸಂಗತಿಯನ್ನು ಕೊಡು. ತುಕಾರಾಮ್ ಮಹಾರಾಜರು ಅನ್ನುವುದನೆಂದರೆ ಇಷ್ಟನ್ನು ದಾನ ಕೊಟ್ಟು ನಮ್ಮನ್ನು ಕುಶಾಲ ಜನ್ಮಕ್ಕೆ ಹಾಕಬಹುದು ಅಂತ. ಅಂದರೆ ಅರ್ಥ, ದೇವರು ಒಬ್ಬನೇ. ನೀನು ನಮ್ಮಿಂದ ದೂರ ಆಗಬಾರ್ದು. ನಿನ್ನ ಪ್ರೇಮ ನಮಗೆ ಬೇಕು, ನಿನಗೆ ಸ್ನೇಹ ಬೇಕು, ನಾವು ನೆನಪಬೇಕು, ಆ ನೆನವನ್ನು ಕೊಡು ಅಂತ ಹೇಳುವ ಈ ಭಾವಾರ್ಥ. ನಾವು ಬೇಡ್ಕೊಳ್ಳೋದು ಏನಂದರೆ, ಏ ಚಿದಾನ್ ದೇವಾ ದೇವ ತುಜ ವಿಸರ ನಾವ ಗುಣಗಾಯಿ ಆವಾಡಿ ಏಚ್ ಮಾಜಿ ಸರ್ವ ಜೋಡಿ ನನಗೆ ಮುಕ್ತಿ ಸಬ್ಬದ ಸಂತ ಸಂಗ ದೇಯಿಸದ ತುಕಾಮಾಣೆ ಗವಾಸೆ ಸುಖೇ ಗಲವೇ ಅಮಾವಾಸ್ಯೆ. ಅಂದರೆ ನನ್ನನ್ನು ಸಂತರ ಸಂಘದಲ್ಲಿ ಇಟ್ಟು ನನ್ನನ್ನು ಉದ್ಧರಿಸು. ಸಂತರ ಸಂಘ ಎದ್ದಲ್ಲಿದ್ದರೆ ನಾನು ಚೆನ್ನಾಗಿ ಮಾತಾಡುತ್ತೇನೆ, ಚೆನ್ನಾಗಿ ಒಳ್ಳೆಯ ಭಾವನೆಗಳನ್ನು ತರ್ತೇನೆ, ನಾನು ಸತ್ಯವನ್ನೇ ಮಾತಾಡುತ್ತೇನೆ, ಸತ್ಯವನ್ನೇ ನುಡಿಯುತ್ತೇನೆ, ಸ್ನೇಹಪರವಾಗಿರ್ತೇನೆ. ಎಲ್ಲರೂ ನನ್ನವರು ಪ್ರೀತಿ ಬಾಂಧವರು ಮತ್ತು ಅಣ್ಣ ತಮ್ಮರನ್ನ ನೋಡಿಕೊಳ್ಳುತ್ತೇನೆ. ಅಂಥ ಭಾವನೆ ಬರಬೇಕಾದರೆ ನಾವು ಸಂತ ಸಂಘ ಮಾಡಬೇಕು. ಕೆಲವರು ಕೆಟ್ಟವರು ಇರ್ತಾರೆ, ಅವರನ್ನು ಬಿಟ್ಟುಬಿಡಬೇಕು. ಸಂತರ ಸಂಘದಿಂದ ಇದು ಸಾಧ್ಯ. ದಿನಾಲು ನಾವು ಧ್ಯಾನವನ್ನು ಮಾಡಬೇಕು, ಭಜನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮ ಭಕ್ತಿ ಭಾವ ದೇವರ ಕಡೆ ಹೋಗಲಿಕ್ಕೆ ಸಾಧ್ಯ. ಈ ಆರತಿಯಲ್ಲಿ ಇನ್ನೊಂದು, ಪಂಚಪ್ರಾಣವೆಂಬ ಆರತಿ ಮಾಡಿರಿ, ಪಂಚತತ್ವವೆಂಬ ಬತ್ತಿ ಹಚ್ಚಿರಿ, ಚಂಚಲ ವೃತ್ತಿ ಎಂಬ ಘೃತವನ್ನಾಕಿರಿ, ಪಂಚಕ್ರಮೇಂದ್ರಿಯಗಳ ದಹನ ಮಾಡಿರಿ. ಜಯದೇವ ಜಯ ಜಯವ ಜಯ ಪರಮಹಂಸ ಗುರುಪರಮಹಂಸ ದಯಮಾಡು ದಯ ನೀ ಎನಗೆ ಸರ್ವೇಶ ಜಯದೇವ ಜಯದೇವ. ಆದರ ಪರಿಸಿ ಆರು ಚಕ್ರ ಮೀರಿಸಿದಿ, ವೇದಕ್ಕೆ ನಿಲುಕದ ನಿಜಗುಣ ರತ್ನ ತೋರಿಸಿದಿ, ಆದಿನಾಥನಲ್ಲಿ ಲಕ್ಷ್ಯವಿಡಿಸಿದಿ, ನಾದದ ಮೂಲ ಓಂಕಾರದೊಳು ಬೆರೆಸಿದಿ, ಜಯದೇವ ಜಯದೇವ. ತಂದೆ ತಿರುಮಲ್ಲನೆ ಸದ್ಗುರುನಾಥ, ಕಂದಗ ವರವ ಕೊಟ್ಟಂಥ ದಾತ, ಸಂದೇಹ ಬಿಡಿಸಿ ನನಗೆ ಮಾಡಿದಿ ಪ್ರಖ್ಯಾತ, ಚಂದದ ಬದಿಸುವೆ ನಾ ನಿನಗೆ ಅವಧೂತ, ಜಯದೇವ ಜಯದೇವ. ಅಂದರೆ ಗುರುದೇವ ನನ್ನನ್ನು ಹರಿಸು, ಪಂಚ ಪ್ರಾಣಗಳಿಂದ
ದೇವರನ್ನು ಆರತಿ ಮಾಡಿರಿ. ಪಂಚತತ್ವಗಳನ್ನು ಪಂಚ ಕ್ರಮೇಂದ್ರಿಯಗಳನ್ನು ದಹನಗಳನ್ನು ಮಾಡಿ ನಾವು ನೆನೆಯಬೇಕು ಅಂತ. ಜಯದೇವ ಜಯದೇವ ಜಯ ಪರಮಹಂಸ ಗುರು ಪರಮಹಂಸ ದಯಮಾಡು ನೀನಿಗೆ ಸರ್ವೇಶ ಜಯದೇವ ಜಯ. ಏ ದೇವರೇ, ನನ್ನ ಗುರು ಪರಂಪರೆಯಲ್ಲಿ ತಗೊಂಡು ಸಾಕ್ಷಾತ್ಕಾರ ಮಾಡುವಂಥ ನೀನು 6 ಚಕ್ರವನ್ನು ಮೆರೆಸಿದಿ, ವೇದಕ್ಕೆ ನಿಲುಕದ ನಿಜಗುಣ ರತ್ನ ತೋರಿಸಿದಿ, ನಮ್ಮನ್ನು ನಿಜ ಗುಣವನ್ನು ತೋರಿಸಿಬಿಟ್ಟಿದಿ, ಆದಿನಾಥನ ಲಕ್ಷ್ಯ ಬಿಡಿಸಿದಿ. ನಾದದ ಮೂಲ ಯಾವುದಪ್ಪ ಅಂದರೆ ಓಂಕಾರವನ್ನು ತೋರಿಸಿಬಿಟ್ಟು, ಅದನ್ನು ಬಿಟ್ಟು ನಾವು ಏನು ಪಡೆಯಕ್ಕೆ ಸಾಧ್ಯ ಅದ? ಅದನ್ನು ನೀ ಅರ್ಥ ಹೇಳಿಬಿಟ್ಟು, ಓಂಕಾರ ಓಂ ನಮಃ ಶಿವಾಯ ಅನ್ನುವುದು. ಅದನ್ನು ಬಿಟ್ಟು ಎಲ್ಲಿರು ನಾವು? ಹಾಗಾಗಿ ತಂದೆ ತಿರುಮಲನೇ, ನೀ ನಮಗೆ ಎಲ್ಲ ಧ್ಯಾನವನ್ನು ಕೊಟ್ಟು ಬಿಟ್ಟಿಯಾ. ಚಂದದ ಬಸುವೆ ನಾನು ನಿನಗೆ ಅವಧೂತ. ನಿನ್ನನ್ನು ನಾನು ದಿನಂಪ್ರತಿ ಧ್ಯಾನದಿಂದ ನಾನು ನಿನ್ನನ್ನು ನಾಮಸ್ಮರಣೆಯನ್ನು ಮಾಡಬೇಕು. ಪ್ರತಿ ಕ್ಷಣ ಪ್ರತಿ ಗಳಿಗೆ ಪ್ರತಿ ತಾಸು ಪ್ರತಿದಿನ ವರ್ಷಾಂತಗಟ್ಟಲೆ ನಿನ್ನ ನಾಮಸ್ಮರಣೆ ನಾವು ಮಾಡೋಣ ಅಂತ ಇದು ಭಾವಾರ್ಥ. ಈ ಪ್ರಾರ್ಥನೆಯಲ್ಲಿ ಸುಖಸಹಿತ ದುಃಖರಹಿತ ನಿರ್ಮಾಣಕಾಂತ ಕಲ್ವನಗಾನ ಸ್ವಾಮಿ ಸಮರ್ಥ ನಕಳೆ ಬ್ರಹ್ಮಾದಿಕ ಅಂತ ಅನಂತ ಜಯದೇವ ಜಯದೇವ ಜಯಕರ್ಣಕರ ಆರುತಿಯೋ ಆಳು ಸದ್ಗುರು ಮಾವೇರ ಜಯದೇವ ಜಯದೇವ. ಮಾವೇಣ ಮಾವೇರ ವಿಶ್ರಾಂತಿ ಟಾವ ಶಬ್ದ ತಲಾವ ಬೋಳೋಣ ವಾವ ಸದ್ಗುರು ಪ್ರಸಾ ಸುಲಭ ಉಪಾವ ರಾಮೇ ರಾಮ್ ದಸ ಪಳಲ ಸಪ್ತಾವ. ಜಯದೇವ ಜಯದೇವ ಜಯಕರ್ಣಕರ ಆರುತಿಯೋ ಆಳು ಸದ್ಗುರು ಮಾವ ಜಯದೇವ ಜಯದೇವ ಜೈ ಗುರು ಜೈ ಗುರು ಜೈ ಜೈ ಗುರು ಜೈ ಗುರು ಜೈ ಜೈ ಜೈ. ಹೀಗೆ 5 ಸಲ ಅನ್ನಬೇಕು. ಇದರ ಭಾವಾರ್ಥ ಸುಖಪೂರ್ಣನು ದುಃಖರಹಿತನು ಶುದ್ಧನು ಏಕಾಂತ ಸ್ವರೂಪನು ಕಲಿಯ ಕಲ್ಮಶವನ್ನು ಸುಟ್ಟು ಬಿಡುವವನು ನೆಲೆಯ ಹತ್ತಿದವನು ಆದ ಸಮರ್ಥ ಸದ್ಗುರು ಸ್ವಾಮಿಗೆ ಬ್ರಹ್ಮಾಧಿಕಾರಿಗೂ ಹಂತ ತಿಳಿಯದ ಅನಂತನೇ ಅಂತ ಅಗಮ್ಯನಾದ ನೀನು ನಮಗೆ ಸುಲಭನಾಗಿರುವಿ, ದಯಾಳುವಾಗಿರುವಿ. ನಿನ್ನ ಜೈಕಾರದಿಂದ ನಾವು ಮೋಕ್ಷವನ್ನು ಪಡೆಯುವೆವು. ಗುರುದೇವ, ನಿನ್ನ ಸದ್ಗುರು ಸ್ಥಾನ ಕೊಟ್ಟಿರುವಿ, ನಿನಗೆ ಆರತಿ ಮಾಡುತ್ತೇವೆ. ತಾಯಿಯಲ್ಲದ ತವರಾಗಿದ್ದು ವಿಶ್ರಾಂತಿಯಲ್ಲ ಸ್ಥಾನವಿರುವಿರುವಿ. ನಿನ್ನ ಬೋಧದ ಶಬ್ದಗಳಿಂದ ಆತ್ಮಸ್ವರೂಪ ಅರ್ಥ ಲಭಿಸಿ ಮಾತುಗಳು ಅಡಗಿ ಹೋಗಿರುವವು. ಹೀಗೆ ಸದ್ಗುರು ಅನುಗ್ರಹದಿಂದ ನಾವು ಶ್ರೇಷ್ಠ ಸದ್ಗುರುಗಳ ಸಂತನಿಂದ ಸದ್ಭಾವನೆಗಳೇ ಲಭಿಸಿದವು. ಹೀಗೆ ಪುಂಡಲೀಕ ವರದೆ ಹರಿವಿಠಲ ಪಾರ್ವತಿಪತಿ ಶಿವಹರ ಹರ ಹರ ಮಹಾದೇವ राजाधिराज सद्गुरुनाथ गुल्यंग महाराज की जय. जय श्री ध्यानदेव तुकाराम तुकाराम तुकाराम. श्री सद्गुरुनाथ भावसाई महाराज की जय. श्री सद्गुरुनाथ अहिनाथपुर महाराज की जय. श्री सद्गुरुनाथ संगमेश्वर महाराज की जय. राजाधिराज श्री सद्गुरुनाथ गिरमल्लेश्वर महाराज की जय. राजाधिराज श्री सद्गुरुनाथ बालकृष्ण महाराज की जय. राजाधिराज श्री सद्गुरुनाथ महाराज की जय. ಹೀಗೆ ಈ ಪ್ರಾರ್ಥನೆಯನ್ನು ಇಂಚೇರಿ ಸಂಪ್ರದಾಯದಲ್ಲಿ ನಾವು ಮಾಡುತ್ತೇವೆ. ಇದರಿಂದ ಪ್ರತಿ ದಿವಸ ಮುಂಜಾನೆ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಇದನ್ನು ಮಾಡಬೇಕು. ನಾವು ಸಂತರ ಸಂಘದಲ್ಲಿ ಇರಬೇಕು. ಮತ್ತು ಈ ಇಂಚಗಿರಿ ಸಂಪ್ರದಾಯ ನಂದೇಶ್ವರ ಸಂಪ್ರದಾಯ ಒಂದು
ಆಧ್ಯಾತ್ಮಿಕ ಸಂಪ್ರದಾಯವನ್ನು ಒಳಗೊಂಡಿದೆ. ಭಜನೆ ಮತ್ತು ನಾಮಸ್ಮರಣೆಯಿಂದ ಕೂಡಿದ ಒಂದು ಇದು ಸಂಪ್ರದಾಯ. ನಾಮಸ್ಮರಣೆ ಅಂದರೆ ಭಕ್ತಿ ಸಂಪ್ರದಾಯ. ಶ್ರೀರಾಮನಾಮ ಆಗಲಿ, ಓಂ ನಮಃ ಶಿವಾಯ ಆಗಲಿ, ಒಂದೇ ಇವು. ನಾವು ನಾಮಸ್ಮರಣೆಯನ್ನು ಮಾಡಬೇಕು. ದಿನಂಪ್ರತಿ ನಾಮಸ್ಮರಣೆಯಿಂದ ನಾವು ಮೋಕ್ಷ ಪಡೆಯುವುದಾಗಿದೆ. ಮತ್ತು ಪ್ರತಿ ದಿವಸ ನಾವು ಈ ನಾಮಸ್ಮರಣೆಯೊಂದಿಗೆ ಭಜನೆಯನ್ನು ಮಾಡ್ತಾ ಇದ್ದರೆ ಆ ಭಜನೆಯ ರೂಪದಿಂದ ನಾವು ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಸಾಧ್ಯ. ದೇವರನ್ನು ನಾವು ನಮ್ಮ ಕಡೆ ಪ್ರೀತಿಯಿಂದ ಮತ್ತು ಸ್ನೇಹದಿಂದ ಅವನನ್ನು ನೆನೆಸಿದ್ದಾದರೆ ನಮಗೆ ಮೋಕ್ಷ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಇದರಿಂದ ಈ ಸಂಪ್ರದಾಯ ಒಂದು ಉತ್ತಮ ಸಂಪ್ರದಾಯ. ಅದನ್ನು ಸಂಪ್ರದಾಯ ನಾವು ಪ್ರತಿ ದಿವಸ ನಾವು ಮಾಡಲೇಬೇಕು. ಇಷ್ಟು ಹೇಳಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು.